ಇದನ್ನು ನೋಡ್ತಿರೋ ವೀಕ್ಷಕರು ಎಲ್ಲರ ಜೀವನ, ಪ್ರತಿಯೊಂದು ಜೀವನನು ಅದ್ಭುತ ಸರ್. ಆ ಇಡೀ ಜೀವನವನ್ನ ಕಂಪ್ರೆಸ್ ಮಾಡಿ ಒಂದು ಬುಕ್ ಆಗಿ ಅಥವಾ ನನ್ನ ಶೋ ಅಲ್ಲಿ ಒಂದು ಎಪಿಸೋಡ್ ಆಗಿ ಹೇಳಿದಾಗ ಅದು ಅಮೋಘವಾಗಿ ಕಾಣುತ್ತೆ. ಹಾಗಾಗಿ ನನ್ನ ಶೋ ಅದಾಯ್ತು. ಮುಖ್ಯಮಂತ್ರಿಗಳು ಬಂದಿದ್ದಾರೆ, ಇಲ್ಲಿ ಹಲವು ಶ್ರೇಷ್ಠರು ಆ ಶೋ ಬಂದಿದ್ದೀರಿ. ಹಾಗೆಲ್ಲ ಆದಾಗ ನನಗೆ ಅದೇ ಅನ್ಸೋದು, ವಾಟ್ ಅ ಬ್ಯೂಟಿ, ವಾಟ್ ಅ ಬ್ಯೂಟಿ. ಒಬ್ಬೊಬ್ರು ಕತೆ ಕೇಳ್ತಿದ್ದಾಗ ನನಗೆ ಆಹಾ ಅನ್ಸೋದು. ಆಹಾ ಇದೆಲ್ಲ ಕಾರಣ ಏನು? ಅಡಚಣೆ, ಆಯ್ಕೆ, ಆಗಿದ್ದೇನು, ಈ ಆಗಳು ಸೇರಿ ಆಹಾ ಆಗುತ್ತೆ. ಹಾಗಾಗಿ ಈ ಒಂದು ಕತೆ ಅಭಿನಯ ಶಾರದೆಯವರು, ಅಭಿನಯ ಶಾರದೆ ಒಂದು ಕಡೆ ಅವರ ಅಭಿನಯ, ಇನ್ನೊಂದು ಕಡೆ ಅವರಲ್ಲಿದ್ದಂತ ಆ ಸೌಂದರ್ಯ, ಅದಕ್ಕಿಂತ ಆ ಸೌಮ್ಯ ಸ್ವಭಾವ ರೀತಿ. ನಾನು ವೀಕೆಂಡ್ ವಿತ್ ರಮೇಶಲ್ಲಿ ಅವ್ರ ಕತೆ ಹೇಳ್ಬೇಕು ಅಂತ ಆಸೆ ಇತ್ತು. ಅವ್ರ ಹತ್ರ ಹೋದ್ವಿ. ಅವರು ಆಗ ಆರೋಗ್ಯ ಸ್ವಲ್ಪ ಕೆಟ್ಟೋಗಿದ್ದಾಗ, ರಮೇಶ್ 7 ಗಂಟೆ ಕಾಲ ಒಂದ್ ಚೇರಲ್ಲಿ ಒಂದೇ ಕಡೆ ಕೊಡೋದು ಕಷ್ಟ ಕೊಡೋ ನನಗೆ, ಬೇಡ ರಾಜ. ಅವ್ರು ಹೆಂಗ್ ಹೇಳ್ತಾರೆ ಗೊತ್ತಾ, ಹಿಂಗೆ ನೋಡ್ಬಿಡ್ತಾರ ಅಷ್ಟೇ. ಅವ್ರು ನೀವು ಗಮನಿಸಿ, ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾರೆ. ಆ ಸಿನಿಮಾ ಸ್ಕೋಪ್ ನಗು ಜೊತೆಗೆ ಇದು ಏನಾಗಬೇಕು, ನಮ್ಮ ಮಂಡಿ ಹಂಗೆ ಐಸ್ ಕ್ರೀಮ್ ತರ ಮೆಲ್ಟ್ ಆಗಿ. ಅದು ದ ಬ್ಯೂಟಿ ಆಫ್ ದಟ್ ಲೇಡಿ ರೀ. ನೀವು 100 ಸಲ ಅವ್ರನ್ನ ಭೇಟಿ ಮಾಡ್ರಿ, ಒಂದೊಂದ್ ಸಲನು ಆ ಹಿತವಾದ ಒಂದು ಭಾವನೆ, ಆ ಇಡೀ ವಾತಾವರಣ ಪಾಸಿಟಿವ್ ಆಗ್ಬಿಡುತ್ತೆ. ಅಂತ ಶ್ರೇಷ್ಠ ವ್ಯಕ್ತಿತ್ವ ಇದ್ದಂತ ಜಯಂತಿ ಅಮ್ಮ. ಹಾಗಾಗಿ ಅದನ್ನ ಶನಾಯ್ ಅವರು ಬರೀತಿದ್ದಾರೆ ಅವ್ರ ಕಥೆನ ಅಂತ. ಒಂದು ಆತ್ಮಚರಿತ್ರೆ ಮಾಡಕ್ಕೆ ಏನೇನ್ ಬೇಕು ಅಂದ್ರೆ 3 ಮೇನ್ ಕ್ವಾಲಿಟೀಸ್ ಬೇಕಾಗುತ್ತೆ. ಒಂದು, ರಿಸರ್ಚ್ ಮಾಡುವಂತ ತಾಳ್ಮೆ ಇರಬೇಕು. ಎರಡನೇದು, ಸ್ಟೋರಿ ಟೆಲ್ಲಿಂಗ್ ಮೂಲಕ ಎಂಗೇಜಿಂಗ್ ಆಗಿ ಆ ಕಥೆಯನ್ನ ಹೇಳುವಂತ ಬರವಣಿಗೆಯ ಶಕ್ತಿ ಇರಬೇಕು. ಮೂರನೇದು, ಜೀವನದ ಬಗ್ಗೆನೇ ಒಂದು ಆಳವಾದ ನೋಟ ಇರುವಂತ ಪಕ್ವ ಇರಬೇಕು. ಅದೆಲ್ಲವೂ ಶನಾಯ್ಲಿದೆ. ಹಾಗಾಗಿ ಸದಾ ಒಳ್ಳೆ ಉದ್ದೇಶಗಳಿಂದ ಕೆಲಸ ಮಾಡುವಂತ ಸದಾಶನ ಶನಾಯ್ ಅವರ ಈ ಪುಸ್ತಕಕ್ಕೆ ಶುಭವಾಗ್ಲಿ. ಈ ಬುಕ್ಕಿನ ಹೆಸರೇ ಲವ್ಲಿ ಬಟ್ ಲೋನ್ಲಿ ಅಂತ ಹಾಕಿದ್ದಾರೆ. ನನಗೆ ಏನ್ ಅನ್ಸಿದ್ರೆ, ಅವ್ರು ಫೋನ್ ಮಾಡಿದ್ರೆ ನನಗೆ ಅನ್ಸಿದ್ದೇನೆಂದ್ರೆ, ಲವ್ಲಿ ಬಟ್ ಲೋನ್ಲಿ ಅಂತ ಫಸ್ಟ್ ಅನ್ಸಿದ್ದು ಯುಗಾದಿಯಲ್ಲಿ ಹೇಳ್ತೀವಲ್ಲ ರೀ, ಬೇವು ಬೆಲ್ಲ. ಎಷ್ಟು ಗಂಭೀರವಾಗಿದೆ ನೋಡಿ, ಬೇವು ಬೆಲ್ಲ ಎಲ್ಲವನ್ನು. ಲೈಫ್ ನ ಶಾರ್ಟೆಸ್ಟ್ ಡೆಫಿನೇಷನ್ ಏನಂದ್ರೆ ಬೇವು ಬೆಲ್ಲ. ಲವ್ಲಿ ಬಟ್ ಲೋನ್ಲಿ. ಲವ್ಲಿ ಬಿಡಿ, ಲೋನ್ಲಿ ಅಂದ್ರೇನು? ಇಂಗ್ಲಿಷ್ ಅಲ್ಲಿ 2 ಪದಗಳಿದೆ. ಒಂದು ಸಾಲಿಟ್ಯೂಡ್, ಇನ್ನೊಂದು ಲೋನ್ಲಿನೆಸ್. ಸಾಲಿಟ್ಯೂಡ್ ಅಂದ್ರೆ ಏಕಾಂತ ಸರ್, ಏಕಾಂತ. ಆರ್ಟಿಸ್ಟ್ ನಾವೆಲ್ಲರೂ ಏಕಾಂತ ಬೇಕು ಅಂತ ಹೋರಾಡಿರ್ತೀವಿ. ಇನ್ಫ್ಯಾಕ್ಟ್ ನನ್ನ ಲೈಫ್ 90% ನಾನು ಏಕಾಂತದಲ್ಲಿ ಇರ್ತೇನೆ. ಹಾಗೆ ನಮಗೆ ಬಹಳ ಬೇಕು. ಆದ್ರೆ ಲೋನ್ಲಿನೆಸ್ ಇದೆಯಲ್ಲ, ಒಂಟಿತನ. ಅದು ಲೋನ್ಲಿನೆಸ್ ಇಸ್ ಆಲ್ವೇಸ್ ಪ್ರಿಸೀಡೆಡ್ ಬೈ ಅ ಮೆಮರಿ. ಒಂಟಿತನದ ಹಿಂದೆ ಒಂದು ನೆನಪಿರುತ್ತೆ ಸರ್. ಸುಮ್ಮನೆ ಒಂಟಿತನ ಬರಲ್ಲ. ಯಾರೋ ನನ್ನ ಜೊತೆ ಇದ್ರು, ಅವ್ರೀಗ ನನ್ನ ಜೊತೆ ಇಲ್ಲ. ಏನೋ ನಾನು ತುಂಬಾ ಇಷ್ಟಪಡ್ತಿದ್ದೆ, ಅದು ಈಗ ನನ್ನ ಹತ್ರ ಇಲ್ಲ. ಯಾವುದೋ ನಾನು ಬಹಳ ಆಸೆ ಪಟ್ಟಿದ್ದೆ, ಅದು ಈಗ ನನ್ನ ಹತ್ರ ಇಲ್ಲ. ಸೊ ಒಂದು ನೆನಪಿನ ಹಿನ್ನೆಲೆ ಇರುತ್ತೆ ಒಂಟಿತನಕ್ಕೆ. ಹಾಗಾಗಿ ಲೋನ್ಲಿ ಅಂತ ಯಾಕೆ ಬರ್ದಿದ್ದಾರೆ ಶನಾಯ್ ಅನ್ನೋ ಕುತೂಹಲ ನನಗೆ. ವೈ ವಾಸ್ ಶಿ ಲೋನ್ಲಿ? ಲವ್ಲಿ ನಮಗೆ ಗೊತ್ತಿದೆ, 500 ಕಾರಣಗಳಿದೆ ಲವ್ಲಿಗೆ. 500 ಚಿತ್ರಗಳು ಮಾಡಿದ್ದಾರೆ ಅವರು, ಅಂತ ಕಾರಣಗಳಿದೆ. ಆದ್ರೆ ನಮಗೆ ಗೊತ್ತಿರೋದೇನು? ಅವರ ಮೊದಲನೇ ಚಿತ್ರ ಇವತ್ತು ರಿಲೀಸ್ ಆಯ್ತು, ಇವತ್ತು ಅವಾರ್ಡ್ ತಗೊಂಡ್ರು, ಈ ಹೈಲೈಟ್ಸ್ ಗೊತ್ತು. ಬಟ್ ಅದ್ರ ಮಧ್ಯೆ ಏನಾಯ್ತು? ಪ್ರತಿದಿನ ಹೇಗಿತ್ತು? ಕಿಟಕಿ ತೆಗೆದು ಯಾರಿಗಾರು ಕಾಯ್ತಾ ಇದ್ರಾ? ಯಾರ್ದಾರು ಫೋನ್ ಮಾತ್ರ ಬಿದ್ದು ನಗ್ತಾ ಇದ್ರಾ? ಅಡಿಗೆ ಮೇಲೆ ಕೆಲಸ ಮಾಡ್ಕೊಂಡ್ರೆ ಕೈ ಸುಟ್ಕೊಂಡ್ರ? ಅಥವಾ ಆ ಗಾಯಕ್ಕಿಂತ ಆಳವಾದ ಗಾಯ ಆಯ್ತಾ? ಈ ನೋವುಗಳೆಲ್ಲ ಏನು ಅಂತ ತಿಳ್ಕೋಬೇಕಾದ್ರೆ ಸದಾಶಿವ ಶನಾಯ್ ಅವರ ಪುಸ್ತಕವನ್ನ ನೀವು ಓದ್ಬೇಕು. ಲೋನ್ಲಿ, ಲೋನ್ಲಿ, ಲೋನ್ಲಿನೆಸ್ ಏನ್ರಿ? ದಟ್ ಇಸ್ ದ ಬ್ಯೂಟಿ ಆಫ್ ಇಟ್ ಸರ್. ಸರ್ ನಾವೆಲ್ಲ ಸೇಮ್ ಸರ್. ಏನ್ ಸರ್, ನಾವೆಲ್ಲರೂ ಅದೇ ಕಣ್ಣು, ಅದೇ ಕಾಲು, ಅದೇ ಕೈ, ನೋ ಡಿಫರೆನ್ಸ್. ನಮ್ಮೆಲ್ಲ ಆಸೆಗಳು ಸೇಮ್. ಏನು ಗೌರವದಿಂದ ಬದುಕಬೇಕು, ಹೆಂಡತಿ ಮಕ್ಕಳು ಚೆನ್ನಾಗಿರ್ಬೇಕು, ಸ್ವಲ್ಪ ಬ್ಯಾಂಕ್ ಬ್ಯಾಲೆನ್ಸ್ ಇರಬೇಕು, ಸ್ವಲ್ಪ ಜಾಸ್ತಿನೇ ಇರಬೇಕು, ಏನೋ ಒಂದು ಅಷ್ಟೇ ಎಲ್ರದು. ಆದ್ರೆ ನಮ್ಮನ್ನ ಒಬ್ರಿಗಿಂತ ಇನ್ನೊಬ್ರು ಬೇರ್ಪಡಿಸುವಂತ ವಿಷಯ ಏನು ಅಂದ್ರೆ ನಮ್ಮ ಕಥೆಗಳು. ಹಾಗಾಗಿ ಆ ಕಥೆಯನ್ನ ಹೊರತಂದಿರುವಂತ ಶನಾಯ್ ಮತ್ತು ಈ ಬುಕ್ ಅನ್ನ ಎದುರು ನೋಡ್ತಾ ಇದ್ದೀನಿ. ಖಂಡಿತವಲ್ಲ, ಅವರೇ ಹೇಳಿದ್ರಲ್ಲ, ಇದು ಕಣ್ಣೀರನ್ನ ಒರೆಸುವಂತ ಕಥೆ ಅಂತ ಹೇಳಿದ್ದಾರೆ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಜಯಂತಿ ಅಮ್ಮನ ಅಭಿನಯ ಶಾರದೆಯ ಕಥೆ ಏನು ಅಂತ ನಾನ್ ಕಾಯ್ತಾ ಇದ್ದೀನಿ. ಸಿನಿಮಾದಲ್ಲಿ ಹೇಳ್ತೀವಿ ಲೈಟ್ಸ್ ಕ್ಯಾಮ್ರಾ ಆಕ್ಷನ್ ಅಂತ. ಇದು ಬುಕ್ ರಿಲೀಸ್ ಹಾಗಾದ್ರೆ ಅದನ್ನೇ ಹೇಳ್ಬೋದು. ಬೈ, ರೀಡ್, ಶೇರ್. ಈ ಅದ್ಭುತವಾದ ಕಥೆ ಎಲ್ರಿಗೂ ಹರಡ್ಲಿ. ಶೇರ್ ಇಟ್ ಆಸ್ ವೈಡ್ಲಿ ಆಸ್ ಯು ಕ್ಯಾನ್. ಥ್ಯಾಂಕ್ ಯು ಸೋ ಮಚ್.